ಎತ್ನಾಳ್ ಸಿದ್ಧಸಿರಿ ಎತ್ನಾಳ್ ಕಂಪನಿಗೆ ದಂಡ ಹಾಕಿದ್ದು ಬಿಜೆಪಿ ಕೇಂದ್ರ ಸರ್ಕಾರ. ಸುಭಾಷ್ ರಾಥೋಡ್. ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿರುವ ಸಿದ್ಧಸಿರಿ ಎತ್ನಾಳ್ ಕಂಪನಿ ಮತ್ತು ಪವರ್ ಘಟಕಕ್ಕೆ ಅವಶ್ಯಕವಾಗಿ ಬೇಕಾಗುವ ಪರವಾನಗಿಯನ್ನು ಪಡೆಯದೆ ಕಾರ್ಖಾನೆ ಆರಂಭ ಮಾಡಿದ್ದನ್ನು ಪರಿಸರ ನಿಯಂತ್ರಣ ಮಾಲಿನ್ಯ ಮಂಡಳಿ ಬಂದ್ ಮಾಡಿದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರವಾನಗಿ ಪಡೆಯದೇ ಇರುವುದರಿಂದ ಸಿದ್ಧಸಿರಿ ಕಾರ್ಖಾನೆಗೆ ಈಗಾಗಲೇ 1.50 ಕೋಟಿ ದಂಡ ವಿಧಿಸಿದೆ. ಇದನ್ನು ಅವರ ಬಿಜೆಪಿ ಕೇಂದ್ರ ಸರ್ಕಾರವೇ ಹಾಕಿದೆ. ಕಾರ್ಖಾನೆಗೆ ಯಾರು ನೋಟಿಸ್ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಎಂಬುದು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಚಿಂಚೋಳಿ, ಕಾಳಗಿ, ಸೇಡಂ, ಚಿತ್ತಾಪುರ ವಿವಿಧ ಗ್ರಾಮಗಳಲ್ಲಿ ಬೆಳೆದ ಕಬ್ಬು ಬೆಳೆಗಾರರ ರೈತರ ಕಬ್ಬು ಖರೀದಿಸಲು ಈಗಾಗಲೇ ಸಚಿವರುಗಳು ಹೆಚ್ಚಿನ ಮುತುವರ್ಜಿ ವಹಿಸಿ ಜಿಲ್ಲಾಡಳಿತ ಆಯಾ ಪ್ರದೇಶಕ್ಕೆ ಸಮೀಪವಿರುವ ಕಾರ್ಖಾನೆಗೆ ರವಾನಿಸಲು ಆದೇಶ ನೀಡಲಾಗಿದ್ದು, ನಿಗದಿತ ಸಮಯಕ್ಕೆ ಹಣ ಪಾವತಿ ಕೂಡ ಮಾಡಲು ಆದೇಶ ಮಾಡಿದೆ. ನಮ್ಮ ಭಾಗದ ಕಬ್ಬು ಬೆಳೆದ ರೈತರು ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್ ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಮಲಿ, ಬಾಬುರಾವ್ ಪಾಟೀಲ, ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಕಾಂಗ್ರೆಸ್ ಎಸ್ಸಿ ಸೇಲ್ನ ಅಧ್ಯಕ್ಷರಾದ ಸಂತೋಷ್ ಗುತ್ತೇದಾರ, ಲಕ್ಷ್ಮಣ ಅವುಂಟಿ, ರಾಮಶೆಟ್ಟಿ ಪವಾರ್, ಡಾಕ್ಟರ್ ತುಕಾರಾಂ ಪವಾರ್, ವಿಶ್ವನಾಥ್ ಹೊಡ್ದೆ, ಬೀರನಹಳ್ಳಿ, ರಾಮರಾವ್, ಗಂಗಾಧರ ಗಡ್ಡಿಮನಿ ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಸಿದ್ಧಶ್ರೀ ಆಡಳಿತ ಮಂಡಳಿಯವರು ಏನೇನು ಪರವಾನಗಿ ಸಿದ್ಧತೆ ಇಲ್ಲದೆ ಮಾಡಿದ್ದಾರೆ ಅದೆಲ್ಲ ಕರೆಕ್ಷನ್ ಮಾಡ್ಕೋಬೇಕು. ಅದು ಅವ್ರ ಕರ್ತವ್ಯ. ಇದು ಪೊಲಿಟಿಸೈಸ್ ಮಾಡಬಾರ್ದು, ಇದರೊಳಗೆ ರಾಜಕಾರಣ ಮಾಡಬಾರ್ದು. ಇದು ಸುಪ್ರೀಂ ಕೋರ್ಟ್ ಪೆಟಿಷನ್ ಇದೆ, ಸಿದ್ಧಶ್ರೀದು ಅಪೀಲ್ದಾಗಿದ್ದು. ಈ ಪೆಟಿಷನ್ ಎಲ್ಲ ಹಿಡ್ಕೊಂಡೇ ನಾವು ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಯಾವುದೇ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಅಥೆಂಟಿಕ್ ಆಗಿ ಮಾಡಬೇಕು. ನಾನಂತೀನಿ ಯಾವುದು ಪಾಲಿಟಿಕ್ಸ್ ಇದರಲ್ಲಿ ನಡೆದಿಲ್ಲ. ಕಾಂಗ್ರೆಸ್ ಪಕ್ಷ ಅದಕ್ಕೆ ಬಂದ್ ಮಾಡಿದೆ ಅನ್ನೋದು ಅತ್ಯಂತ ತಪ್ಪು ಆರೋಪ, ಸುಳ್ಳು ಆರೋಪ. ರಾಜಕೀಯ ವೈಷಮ್ಯ ಅನ್ನೋದು ಸುಳ್ಳು, ತಪ್ಪು ಆರೋಪ. ಸಿದ್ಧಶ್ರೀ ಫ್ಯಾಕ್ಟರಿ ಆಡಳಿತ ಮಂಡಳಿದವರು ತಮ್ಮ ಫ್ಯಾಕ್ಟರಿ ಶುರು ಮಾಡೋಕ್ಕಿಂತ ಮುಂಚೆ ತಗೋಬೇಕಾದಂತಹ ಎಲ್ಲ ಏನು ಅನುಮತಿಗಳಿತ್ತು ಅವು ತಗೊಂಡಿದ್ರೆ ಇದು ಸಮಸ್ಯೆ ಬರ್ತಿರಲಿಲ್ಲ. ಅನುಮತಿ ಪಡೆಯದೆ, ಕಾನೂನಾತ್ಮಕ ಅನುಮತಿ ಪಡೆಯದೆ ಕ್ರಷಿಂಗ್ ಶುರು ಮಾಡಿದ ನಂತರ ಇದೆಲ್ಲ ಸಮಸ್ಯೆ ಆಗಿದೆ. ಈಗಲೂ ಕೂಡ ಅವಕಾಶ ಇದೆ. ಪೋಸ್ಟ್ ಅಪ್ರೂವಲ್ ನಾನು ಮತ್ತೊಮ್ಮೆ ಹೇಳ್ತೀನಿ, ಹಿಂದಿನೆಲ್ಲ ತಪ್ಪು ತಿಳ್ಕೊಳ್ತಕ್ಕಂಥ ಎಲ್ಲ ಕಾನೂನಾತ್ಮಕ ಅವಕಾಶ ಇದೆ. ಅವಕಾಶ ಬಳಸಿ ಕರೆಕ್ಷನ್ ಮಾಡ್ಕೋಬೇಕೇ ವಿನ ಕಾಂಗ್ರೆಸ್ಸು ಇದು ಅಂತ ಆರೋಪ ಮಾಡ್ತಾ ಕೊಡೋದು ಸರಿಯಲ್ಲ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.